ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಈಗ ಟೈಮ್ ಆಲ್ರೆಡಿ 1 ಗಂಟೆ ಆಗ್ತಾಯಿದೆ. ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಮನೆ ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಇವಾಗ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ಸೊ ತರಕಾರಿ ಏನೂ ಇರಲಿಲ್ಲ, ಫಸ್ಟ್ ಡೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಇವತ್ತು ನಾನು ಅನ್ನಕ್ಕೆ ಇಟ್ಬಿಟ್ಟು ಮೊಸರು ಒಗ್ಗರಣೆ ಮಾಡ್ಕೊಂಬಿಡೋಣ, ಸಂಜೆ ಮೇಲೆ ಏನಾದರೂ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮೊಸರು ಇತ್ತಲ್ವ, ಇನ್ನೇಂತಕ್ಕೆ ಅದನ್ನು ವೇಸ್ಟ್ ಮಾಡೋದು, ಬರೀ ಮೊಸರನ್ನ ತಿನ್ನೋದಕ್ಕೆ ಒಂದು ಸ್ವಲ್ಪ ಬೋರ್ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನಗೆ ನನ್ನ ಮಗನಿಗೆ ಇಬ್ರಿಗೂ ಸೇರಿಸಿ ಇವಾಗ ಅನ್ನಕ್ಕೆ ಕೂಡ ಇಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಎಕ್ಸ್ಟ್ರಾನೇ ಇಟ್ಟಿರ್ತೀನಿ. ಕೆಲವೊಮ್ಮೆ ನನ್ನ ತಮ್ಮನೂ ಕೂಡ ಬರ್ತಾನೆ ಮಧ್ಯಾಹ್ನ ಊಟದ ಟೈಮ್ಗೆ, ಸೊ ಅವನಿಗೂ ಕೂಡ ಹಾಕ್ಕೊಡ್ಬೋದು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಟಿರ್ತೀನಿ. ಏನು ವೇಸ್ಟ್ ಆಗೋದಿಲ್ಲ. ಸಂಜೆ ಇದೆ ಅನ್ನ ಉಳಿದಿದ್ರೆ ಸಂಜೆ ನಾವು ಊಟ ಮಾಡ್ಕೊತೀವಿ. ಸೊ ಈ ರೀತಿಯಾಗಿ ಇರುತ್ತೆ. ಹಾಗೆಯೇ ಇವತ್ತು ಇನ್ನೊಂದು ಕೂಡ ವಿಷಯ ಹೇಳಬೇಕು. ನಾನು ಮುಂದೆ ವ್ಲಾಗಲ್ಲಿ ತಿಳಿಸ್ತೀನಿ ಅದನ್ನು ಏನು ಅಂತ ಅಂದ್ಬಿಟ್ಟು. ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ಇನ್ನೊಂದು ಏನು ಅಂತ ಅಂದರೆ, ಬೆಳಗ್ಗೆ ನಮ್ಮಮ್ಮ ಕೂಡ ಬಂದಿದ್ದರು. ಹಾಗೆಯೇ ಇಬ್ಬರು ಕೂಡ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ, ಒಂದಷ್ಟು ವಿಚಾರಗಳನ್ನೆಲ್ಲ ಶೇರ್ ಮಾಡಿಕೊಂಡು. ಆವಾಗ ನಮ್ಮಮ್ಮಂಗೆ ಹೀಗೆ ಒಂದಷ್ಟು ಕಮೆಂಟ್ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದೆ. ಏನಂತಂದರೆ, ಇವಾಗ ಹತ್ರನೇ ಇದ್ದಾರೆ ಅಲ್ವಾ, ನಮ್ಮಮ್ಮನೂ ಕೂಡ ಆವಾಗ ಬರ್ತಾ ಇರ್ತಾರೆ. ಒಂಥರ ಚೆನ್ನಾಗಿರುತ್ತೆ. ನನಗೂ ಕೂಡ ಇಲ್ಲಿ ಯಾರ ಹತ್ರನೂ ಮಾತಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಬಿಕಾಸ್ ಸೈಟ್ ಹತ್ರ ಹೋಗ್ಬಿಡ್ತೀನಿ ಒಂದೊಂದು ಸಲ. ಅಂದರೆ ಅಕ್ಕಪಕ್ಕದವ್ರ ಹತ್ರ ಅಷ್ಟೊಂದು ಮಾತಾಡೋದಕ್ಕೆಲ್ಲ ಆಗೋದಿಲ್ಲ. ಬಟ್ ನಮ್ಮಮ್ಮನ ಜೊತೆ ಮಾತ್ರ ನಾನು ಫಸ್ಟು ಹೆಂಗಿದ್ದೆ ಅಲ್ಲ, ಕಾಲೇಜ್ಗೆ ಹೋಗೋವಾಗ, ಸ್ಕೂಲ್ಗೆಲ್ಲ ಹೋಗೋವಾಗ ಅಷ್ಟೇ ಕ್ಲೋಸಾಗಿ ಇವಾಗೂ ಕೂಡ ಮಾತಾಡ್ತೀನಿ. ನಾನು ಏನೇ ವಿಚಾರ ಇರಲಿ ಅದನ್ನು ನಾನು ನಮ್ಮಮ್ಮಂಗೆ ತಿಳಿಸ್ತೀನಿ. ಸೊ ಹೀಗೆ ಮಾತಾಡಿದವಾಗ ಒಂದು ಕಮೆಂಟ್ ಬಗ್ಗೆ ನಮ್ಮಮ್ಮನ ಹತ್ರ ಶೇರ್ ಮಾಡಿಕೊಂಡೆ. ಕೆಲವೊಮ್ಮೆ ನಮ್ಮಮ್ಮನೂ ಕೂಡ ನೀವು ಮಾಡೋ ಕಮೆಂಟ್ಸಿಗೆಲ್ಲ ತುಂಬಾ ಖುಷಿ ಪಡ್ತಾರೆ. ಸೊ ಹೀಗೆಲ್ಲ ಬರುತ್ತೆ ಕಮೆಂಟ್ಸ್ ಅಂತೆಲ್ಲ ಹೇಳಿದಾಗ. ಹಾಗೆಯೇ ಏನಾದರೂ ನೆಗೆಟಿವ್ ಕಮೆಂಟ್ ಬಂದಿದ್ದರೆ ನಾನು ನಮ್ಮಮ್ಮನ ಹತ್ರ ಹೀಗೆ ಮಾತಾಡಿಕೊಂಡು ಅದನ್ನು ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಮಮ್ಮಿ ಈ ಥರ ಕಮೆಂಟ್ ಮಾಡಿದರು, ಹಿಂಗೆ ಅಂತ ಇದ್ರು ಅಂತ ಅಂದ್ಬಿಟ್ಟು. ನಮ್ಮಮ್ಮಂಗೆ ಏನು ಅನಿಸುತ್ತೆ, ನಮ್ಮಮ್ಮನೂ ಕೂಡ ಅದನ್ನು ಓಪನ್ ಆಗಿಯೇ ಹೇಳ್ತಾರೆ. ಆ ಥರ ಎಲ್ಲ ಏನು ನಮ್ಮಮ್ಮ ಮುಚ್ಚುಮರೆ ಮಾಡ್ಕೊಳ್ಳೋದು, ಅಯ್ಯೋ ನನಗೆ ಬೇಜಾರಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಹೇಳ್ದೇ ಇರೋದು, ಆ ಥರ ಎಲ್ಲ ಏನೂ ಮಾಡಲ್ಲ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಏನಿರುತ್ತೋ ಅದನ್ನು ಹಂಗೆ ಹೇಳ್ಬಿಡ್ತೀವಿ. ಯಾರು ಕೂಡ ಮುಚ್ಚುಮರೆ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ. ಸೊ ಹೀಗೆ ಮಾತಾಡುವಾಗ ಕಮೆಂಟ್ ಬಗ್ಗೆ ಕೂಡ ಹೇಳಿದೆ. ನಮ್ಮಮ್ಮ ಏನಂತ ಅಂದರು, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಎಲ್ಲರೂ ಕೂಡ ಒಂದೇ ರೀತಿಯಾಗೇ ಇರೋದಿಲ್ಲ. ಅವ್ರಿಗೇನು ಅನ್ನಿಸ್ತೋ ಏನೋ ಆ ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ. ನೀನು ಅದ್ರ ಬಗ್ಗೆ ಎಲ್ಲ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ, ನಿಂದೆ ನಿನಗೆ 108 ಅದ್ರ ಬಗ್ಗೆ ತಲೆ ಕೆಡಿಸ್ಕೋ, ಇವೆಲ್ಲ ಬಿಟ್ಟಾಕು ಸುಮ್ಮನೆ ಅಂತ ಅಂದರು. ಸೊ ಆವಾಗ ನಮ್ಮಮ್ಮ ಹೇಳಿದಾಗ, ಹೌದಲ್ವಾ, ಸುಮ್ಮನೆ ಯಾಕೆ ನಾನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊತೀನಿ, ಅವ್ರಿಗೆ ನನ್ನ ಬಗ್ಗೆ ಏನು ಗೊತ್ತು ಅಂತ ಅವ್ರು ಕಮೆಂಟ್ ಮಾಡ್ತಾರೆ, ಹಿಂಗೆ ಸುಮ್ಮನೆ ಏನೋ ಟೈಮ್ ಪಾಸ್ಗೋಸ್ಕರ ಕಮೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮರ್ತುಬಿಡೋಣ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಸೊ ನಮ್ಮಮ್ಮ ಒಮ್ಮೊಮ್ಮೆ ಈ ರೀತಿಯಾಗಿ ಏನಾದರೂ ಹೇಳಿದಾಗ ನಂಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಒಂಥರ ಏನೋ ಪಾಸಿಟಿವ್ನೆಸ್ ಅಂತ ಅನಿಸುತ್ತೆ, ಮನಸ್ಸು ನಿರಾಳ ಅಂತ ಅನಿಸುತ್ತೆ. ನಾನು ಮುಂಚೆ ಎಲ್ಲ ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದೆ, ಸ್ಕೂಲ್ಗೆಲ್ಲ ಹೋಗೋವಾಗ, ಮಮ್ಮಿ ನನಗೆ ಏನಾದರೂ ಇದ್ದಾಗ ಸ್ಕೂಲಲ್ಲಿ ನಿಮ್ಮ ಹತ್ರ ಬಂದು ಹೇಳಿದ್ರೆ ನನಗೆ ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ ಮಮ್ಮಿ ಅಂತ ಅಂದ್ಬಿಟ್ಟು. ನಾನು ಈಗಲೂ ಕೂಡ ಹಿಂಗೇ, ನಾನು ಯಾರ ಹತ್ರನೂ ಏನೂ ಸೀಕ್ರೆಟ್ ಇಟ್ಕೊಳ್ಳಲ್ಲ. ನಾನು ಎಲ್ಲ ಓಪನಾಗೇ ಹೇಳ್ಕೊತೀನಿ. ನಾನು ಅಯ್ಯೋ ಅವರೇನು ಅನ್ಕೊತಾರೆ, ಇವರೇನು ಅನ್ಕೊತಾರೆ, ನಾನು ಆ ಥರ ಅಲ್ವೇ ಅಲ್ಲ. ನಮ್ಮ ಮನೆಯಲ್ಲಿ ಅದಕ್ಕೆ ನನಗೆ ಎಲ್ಲರೂ ಹೇಳ್ತಿರ್ತಾರೆ, ನಿನ್ನ ಹತ್ರ ಸೀಕ್ರೆಟೇ ನಿಲ್ಲಲ್ಲ, ನೀನು ಏನಾರ ಹೇಳಿದ್ರೆ ಸಾಕು ಆ ಸೀಕ್ರೆಟ್ ಇದು, ನೀನು ಯಾರ ಹತ್ರನೂ ಹೇಳಬೇಡ ಅಂದರೆ ನೀನು ಆ ಕ್ಷಣಕ್ಕೆ ಇನ್ನೊಬ್ರ ಹತ್ರ ಹೋಗಿ ಹೇಳ್ಬಿಟ್ಟಿರ್ತೀಯ ಅಂತ. ಸೊ ಆ ರೀತಿಯಾಗಿ ನಾನು ಯಾಕೆ ಹಂಗೆ ಅಂತ ನನಗೆ ಇವಾಗಲೂ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಸೀಕ್ರೆಟ್ ಇರೋದಿಲ್ಲ, ನಾನು ಅದನ್ನು ನಾನೇ ಒಪ್ಕೊತೀನಿ. ಸೊ ಈ ಒಂದು ವಿಷಯ ಮಾತ್ರ ನಂಗೆ ತುಂಬಾ ಬೇಜಾರಾಗ್ತಾಯಿತ್ತು, ಅದೇ ಕಮೆಂಟ್ ನೆಗೆಟಿವ್ ಆಗಿ ಬಂದಿತ್ತು ಅಂತ. ಹಾಗೆಯೇ ಒಳ್ಳೊಳ್ಳೆ ಕಮೆಂಟ್ಗಳು ನಿಜವಾಗ್ಲೂ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ಅವತ್ತಿನ ದಿನ ಎಲ್ಲ ನನಗೊಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ. ಏನಾದರೂ ಒಬ್ಬರು ಚೆನ್ನಾಗಿ ಏನಾದ್ರು ಒಂದಷ್ಟು ಉದ್ದ ಕಮೆಂಟ್ ಮಾಡಿದರೆ ಆವಾಗ ಅದನ್ನು ನಾನು ನೋಡ್ತಾನೇ ಇರ್ತೀನಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇವರು, ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅದೇ ನೆಗೆಟಿವ್ ಕಮೆಂಟ್ ಮಾಡಿದಾಗ್ಲೂ ನಾನು ಹಾಗೆ ಅಂತ ಹೇಳ್ಬೋದು, ಅದನ್ನು ಒಂದು 20 ಸಲ ನೋಡ್ತಾ ಇರ್ತೀನಿ. ಆಮೇಲೆ ಆ ಒಂದು ಕಮೆಂಟ್ ನನಗೆ ರಿಲೇಟ್ ಆಗಲ್ಲ ಅಂತ ಅನಿಸುತ್ತೆ ಅಲ್ವಾ, ಆವಾಗ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಹಾಗೆಯೇ ಅವ್ರಿಗೂ ಕೂಡ ಅದಕ್ಕೇನು ಹೇಳಬೇಕು ಅದನ್ನು ರಿಪ್ಲೈ ಮಾಡಿರ್ತೀನಿ. ಸೊ ನನಗೇನಂದರೆ, ನಾನು ಅಷ್ಟೊಂದು ರೂಡಾಗಿ ನಾನು ಯಾರಿಗೂ ಕೂಡ ರಿಪ್ಲೈ ಮಾಡೋದಿಲ್ಲ. ಬಟ್ ಅದು ಏನಾದರೂ ತುಂಬ ನನಗೆ ಬೇಜಾರಾಗ್ತಿದೆ ಅಂತ ಅಂದಾಗ ನಾನು ಅದನ್ನು ಹೇಳಿಬಿಡ್ತೀನಿ ಅಷ್ಟೇನೆ. ಸೊ ನಿಮಗೆ ಗೊತ್ತು, ನಾನು ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಕಮೆಂಟ್ಗೂ ಕೂಡ ರಿಪ್ಲೈ ಮಾಡ್ದಂತೆ ಸುಮ್ಮನೆ ಹಾಗೆ ಒಂದು ಲೈಕ್ ಕೊಟ್ಬಿಟ್ಟಂತೂ ನಾನಿಲ್ಲ.
ಏನೇ ಆಗಿರಲಿ, ಅವರು ನೈಸ್ ವಿಡಿಯೋ ಅಂತ ಕಳಿಸಿದ್ರು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಏನಾದರೂ ಅವ್ರು ಕಮೆಂಟ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ. ಸೊ ಹಾಗೆಯೇ ನೆಗೆಟಿವ್ ಕಮೆಂಟ್ಗೂ ಕೂಡ ನಾನು ನನಗೇನು ಅನ್ನಿಸ್ತು, ಅವ್ರಿಗೇನು ನಾನು ಸಂಜೆಶಿಗೆ ಕೊಡ್ಬೋದು ಅದಕ್ಕೆ ರಿಲೇಟಾಗಿ ನಾನು ಹೇಳಿರ್ತೀನಿ. ಸೊ ಈ ರೀತಿಯಾಗಿದ್ದಾಗ ನನಗೆ ಆ ಒಂದು ಕಮೆಂಟ್ ಒಂದು ಸ್ವಲ್ಪ ಬೇಜಾರಾಯಿತು. ಇಷ್ಟು ದಿನದಲ್ಲಿ ಬಂದಿರೋ ಕಮೆಂಟ್ಗಿಂತ ಈ ಒಂದು ಕಮೆಂಟ್ ಯಾಕೆ ಹೀಗೆ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ನಾನು ಈ ಒಂದು ವಿಷಯನ ಕೂಡ ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ಮುಂದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಹಾಗೆಯೇ ಇವಾಗ ಅಡುಗೆ ಮಾಡಿದ್ದಾಯಿತು. ಅಂದರೆ ಮಾಮೂಲಿ ಮೊಸರು ಒಗ್ಗರಣೆ ಮಾಡಿದ್ದೀನಿ ಅಷ್ಟೇ. ಇವತ್ತೇನು ಸ್ಪೆಷಲ್ ಅಡುಗೆ ಏನಿಲ್ಲ. ಹಾಗೆಯೇ ಅನ್ನ ಇಟ್ಟಿದ್ದೀನಿ. ಅನ್ನ ಪ್ರೆಷರ್ ಇಳಿದ್ಮೇಲೆ ಅಪ್ಪುಗೆ ಊಟ ಮಾಡಿಸ್ಬಿಟ್ಟು ನಾನು ಕೂಡ ಊಟ ಮಾಡ್ಕೊತೀನಿ. ಮನೆಯಲ್ಲಿ ಪಪ್ಪಾಯ ಇತ್ತು, ಸರಿ ಅದನ್ನು ತಿನ್ನೋಣ ಅಂತಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ದೊಡ್ಡ ಪಪ್ಪಾಯ ಎಲ್ಲ ತೊಗೊಂಬರೋದಕ್ಕೆ ಹೋಗೋಲ್ಲ. ಬಿಕಾಸ್ ನಮ್ಮ ಮನೆಯಲ್ಲಿ ಆ ದೊಡ್ಡ ಪಪ್ಪಾಯ ಏನಾದರೂ ಕಟ್ ಮಾಡಿ ಇಟ್ಟರೆ ಅರ್ಧ ತಿಂತೀವಿ, ಇನ್ನು ಅರ್ಧ ಫ್ರಿಜ್ಜಲ್ಲೇ ಎದ್ಬಿಡುತ್ತೆ. ಅದನ್ನು ನಾವೇ ನೆನಪು ಮಾಡಿಕೊಂಡು ತಿನ್ನಬೇಕು. ಹಾಗಾಗಿ ನಾನು ದೊಡ್ಡ ಪಪ್ಪಾಯ ಎಲ್ಲ ಜಾಸ್ತಿ ತೊಗೊಂಬರೋದಕ್ಕೆ ಹೋಗೋಲ್ಲ. ತಂದರೆ ಈ ರೀತಿಯಾಗಿ ಪುಟಾಣಿ ತೊಗೊಂಡು ಬರ್ತೀನಿ. ಸೊ ಅದನ್ನಾದರೆ ಆವಾಗಿಂದವಾಗ ಕಟ್ ಮಾಡಿಕೊಂಡು ತಿಂದ್ಬಿಡ್ಬೋದು ಅಲ್ವಾ. ಹಾಗಾಗಿ ಇಲ್ಲಿ ನನ್ನ ಮಗ ನೋಡಿ ಎಷ್ಟು ಗಲೀಜು ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಅಂತ. ನಾನು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಅವನಿಗೆ ಸ್ನಾನ ಮಾಡಿಸಿ ಅದಾದಮೇಲೆ ಅವನಿಗೂ ಕೂಡ ಟಿ ವಿ ಹಾಕ್ಕೊಟ್ಬಿಟ್ಟು ಕೂರಿಸಿದ್ದೀನಿ. ನೋಡಿದ್ರೆ ಹೋಗಿ ಕಬೋರ್ಡ್ ತೆಗೆದು ಅವನ ಬ್ಯಾಗು ಬುಕ್ಸು ಎಲ್ಲ ತೊಗೊಂಡು ಬಂದು ಈ ರೀತಿಯಾಗಿ ಹರಡ್ಕೊಂಡು ಕೂತಿದ್ದಾನೆ. ನನಗೆ ನಿಜವಾಗ್ಲೂ ಒಂದೊಂದ್ಸಲಿ ಅನಿಸುತ್ತೆ, ಅಪ್ಪ ಯಾಕಾದರೂ ಮನೆ ಕ್ಲೀನ್ ಮಾಡಬೇಕು, ಬಿಡೋತ್ಲಾಗ ಹಿಂಗೆ ಇದ್ಬಿಡ್ಲಿ ಅಂತ ಅನಿಸುತ್ತೆ. ಬಟ್ ನಿಜವಾಗ್ಲೂ ಹಂಗೆ ಮಾಡೋಕ್ಕೂ ಆಗೋಲ್ಲ. ಯಾರಾದರೂ ಸಡನ್ನಾಗಿ ಮನೆಗೆ ಬಂದುಬಿಟ್ರೆ ಅವ್ರು ಅಂದ್ಕೊಳ್ಳೋದೇನು ಗೊತ್ತೇ, ಇವ್ರೇನು ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದಾರೆ ಮನೇನ ಅಂತ ಅನಿಸುತ್ತೆ. ಬಟ್ ಅಮ್ಮಂದಿರ ಕಷ್ಟ ಏನು ಅಂತ ಅಮ್ಮಂದಿರ್ಗೆ ಮಾತ್ರನೇ ಗೊತ್ತಿರುತ್ತೆ. ನಾವು ಅದು ಎಷ್ಟು ಸಲ ಕ್ಲೀನ್ ಮಾಡ್ತಾಯಿದ್ರು ಕೂಡ ಮಕ್ಕಳು ಅಂತೂ ಒಂದು ಕಡೆಯಿಂದ ಗಲೀಜು ಮಾಡ್ಕೊಂಡು ಬರ್ತಾಯಿರ್ತಾರೆ. ನಾವು ದಿನ ಬೆಳಗ್ಗೆ ಎದ್ದರೆ ಸಂಜೆ ತನಕ ಮಲ್ಕೊಳ್ಳೋವರೆಗೂ ಕೂಡ ಬರೀ ಮನೆ ಕ್ಲೀನಿಂಗ್ ಮಾಡೋದ್ರಲ್ಲೇ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನನ್ನ ಮಗ ನಿಮ್ಮ ಮನೇಲೂ ಕೂಡ ಹೀಗೇನಾ? ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ನಮ್ಮ ಅಜ್ಜಿ ಕೂಡ ಕಾಲ್ ಮಾಡಿದರು. ಅವ್ರ ಹತ್ರ ಮಾತಾಡಿಕೊಂಡು ಪಪ್ಪಾಯ ತಿಂತಾಯಿದ್ದೀನಿ. ಹಾಗೆಯೇ ಅಪ್ಪನೂ ಕೂಡ ತೊಗೊಂಡು ತಿಂತಾನೆ. ಆಮೇಲೆ ನಮ್ಮಮ್ಮ ಕೂಡ ಬಂದರು. ಹಾಗೆ ಮಾತಾಡಿಕೊಂಡು ನಮ್ಮಮ್ಮ ನಮ್ಮ ಅಜ್ಜಿ 3 ಜನ ಕೂಡ ಕುತ್ಕೊಂಡಿದ್ದೀವಿ. ಸೊ ಈ ರೀತಿಯಾಗಿತ್ತು. ಒಂದೊಂದ್ಸಲಿ ಏನಂತ ಅಂದರೆ ನಮ್ಮ ಚಿಕ್ಕಮ್ಮ ಕೂಡ ಕಾಲ್ ಮಾಡ್ತಾರೆ. 3 ಜನ ಕೂಡ ಕಾನ್ಫರೆನ್ಸಲ್ಲಿ ಮಾತಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಮಮ್ಮಿ ಇವಾಗ ಇಲ್ಲೇ ಇರೋದ್ರಿಂದ ನಮ್ಮಮ್ಮ ಏನು ಬರ್ತಾರೆ ಆವಾಗ. ಸೊ ಈ ರೀತಿಯಾಗಿರುತ್ತೆ. ಇವತ್ತು ನಮ್ಮಮ್ಮ 2 ಸರಿ ಬಂದು ಹೋಗಿದ್ದಾರೆ ನಮ್ಮ ಮನೆಗೆ. ನನಗೆ ಈ ರೀತಿಯಾಗಿ ಏನಾರು ಬಂದಾಗ ಖುಷಿ ಆಗುತ್ತೆ. ಏನಂತಂದರೆ ನಮ್ಮಮ್ಮ ಯೂಶ್ವಲಾಗಿ ಏನು ಗೊತ್ತಾ, ನಾನು ಸೈಟ್ ಹತ್ರ ಹೊಟ್ಟೋಗ್ಬಿಡ್ತೀನಿ ಅಲ್ವಾ. ಡೈಲಿ ನಮ್ಮ ಮನೆ ಹತ್ರ ಬರ್ತಾರೆ, ಆ ಥರ ಎಲ್ಲ ಏನೂ ಇರೋಲ್ಲ. ಇವಾಗ ಮೇಲ್ಗಡೆ ಒಂದು ಮನೆ ಕೂಡ ಖಾಲಿ ಆಗಿದೆ. ಯಾರಾದರೂ ಬಂದಾಗ ಮನೆ ನೋಡಬೇಕು ಅಂತ ಅವಾಗ ಹಂಗೆ ಬರ್ತಾರೆ. ಆಮೇಲೆ ಹಂಗೆ ನಮ್ಮ ಮನೆಗೂ ಕೂಡ ಬಂದುಬಿಟ್ಟು 1-2 ನಿಮಿಷ ಇದ್ಬಿಟ್ಟು ಹೋಗ್ತಾರೆ. ಸೊ ಹೀಗೆ ನಮ್ಮ ಅಜ್ಜಿ ಹತ್ರ ಮಾತಾಡ್ತಾ ಇದ್ನಲ್ವ, ನಮ್ಮಮ್ಮನೂ ಕೂಡ ಬಂದರು. ನಮ್ಮ ಅಜ್ಜಿ ಏನಂತಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಚೀಟಿ ಹಾಕಿದ್ದೀವಿ. ನಾನು ಹಿಂಗೆ ಚೀಟಿನಲ್ಲಿ ಬಂದಿರೋ ದುಡ್ಡಲ್ಲಿ ಒಂದು ನೆಕ್ಲೆಸ್ ಮಾಡಿಸ್ಕೊಂಡಿದ್ದೀನಿ ಕಣಮ್ಮ ಅಂತ ಅಂದ್ಬಿಟ್ಟು ಫೋಟೋ ಕಳಿಸಿದ್ರು. ನನಗೆ ಇಷ್ಟ ಆಯಿತು, ಓಕೆ ಫೈನ್ ಅಂತ. ಆಮೇಲೆ ನಮ್ಮದು ಒಂದಿರುತ್ತಲ್ವ ಒಂದು ಮಾತು ಅಂತ, ನೀವು ಫಸ್ಟೇ ಹೇಳಬೇಕಲ್ವ, ಅಮ್ಮ ಮೈಸೂರಲ್ಲಾದರೂ ತೊಗೊಬೋದಾಗಿತ್ತು, ಅಲ್ಲಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಇತ್ತು ಅಂತ ನಾನು ಕೂಡ ಹಾಗೆ ಹೇಳಿದೆ. ಆಮೇಲೆ ನಮ್ಮ ಅಜ್ಜಿ ಹೌದಾ ಹಂಗಾದ್ರೆ ಇದು ಚೆನ್ನಾಗಿಲ್ವಾ ಅಂತ ಅವರು ಕೂಡ ಅಂದರೆ ಒಪಿನಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡು ಹಿಂಗೆ ಮಾತಾಡ್ತಾ ಇದ್ವಿ. ಬಟ್ ಏನಂದರೆ ನಮ್ಮ ಅಜ್ಜಿ ತೊಗೊಂಡಿರೋದು ನೆಕ್ಲೆಸ್ ಕೂಡ ಚೆನ್ನಾಗಿದೆ. ಇಫ್ ಇನ್ ಕೇಸ್ ಯಾವಾಗಾದರೂ ನೆಕ್ಸ್ಟ್ ಟೈಮ್ ನಮ್ಮ ಅಜ್ಜಿ ಮನೆಗೆ ಹೋದಾಗ ಆವಾಗ ನಾನು ಶೇರ್ ಮಾಡ್ಕೊತೀನಿ, ಓಕೆನಾ? ಹಾಗೆಯೇ ಈ ಒಂದು ವಿಚಾರ ಕೂಡ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ನಾನು ಪ್ರತಿದಿನ ಕೂಡ ಊಟ ಮಾಡ್ತೀನಾ, ಅಂದರೆ 3 ಹೊತ್ತು ಕೂಡ ಅಲ್ಲೇ ಊಟ ಮಾಡ್ತೀನಾ ಅಂತ ಅಂದ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದರು. ಅಂದರೆ ಇದು ಬಂದ್ಬಿಟ್ಟು ಆಲ್ರೆಡಿ 1 ವಾರ ಆಗಿತ್ತು ಈ ಒಂದು ಕಮೆಂಟ್ ಬಂದು. ನಾನು ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಈ ಒಂದು ವಿಚಾರನ ಇವಾಗ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಅಪ್ಪನ ಮನೆಯಲ್ಲಿ ಏನಾದ್ರು ಸ್ಪೆಷಲ್ ಅಡುಗೆ ಮಾಡಿದಾಗ ಕೊಟ್ಟು ಕಳಿಸ್ತಾರೆ ಅಂತೆಲ್ಲ ನಾನು ಮುಂಚೆ ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಹಾಗೆಯೇ ನಮ್ಮ ಮನೆಯಲ್ಲಿ ನಾನೇನಾದರೂ ಸ್ಪೆಷಲ್ ಅಡುಗೆ ಮಾಡಿದಾಗ ನಾನು ಕೂಡ ನಮ್ಮಮ್ಮ, ನಮ್ಮಪ್ಪ, ನನ್ನ ತಮ್ಮನ್ನ 3 ಜನನೂ ಕೂಡ ಕರಿತೀನಿ. ನಾನು ಹಂಗೂ ಯಾಕೆ ಈ ಒಂದು ಕಮೆಂಟ್ ಮಾಡಿದ್ದೀರಾ ಅಂತಲೂ ಕೂಡ ಕೇಳಿದ್ದೆ ಅವ್ರಿಗೆ. ಅವ್ರು ಅದಕ್ಕೆ ರಿಪ್ಲೈ ಮಾಡಿದ್ದೇನು ಅಂತ ಅಂದರೆ, ನೀವು ಈ ನಡುವೆ ಗ್ರಾಸರೀಸ್ ಶಾಪಿಂಗ್ ಮಾಡಿರೋದನ್ನೇನು ಶೇರ್ ಮಾಡ್ಕೊಂಡಿಲ್ಲ ಅಲ್ವಾ, ಹಾಗಾಗಿ ನೀವು ನಿಮ್ಮ ಅಮ್ಮನ ಮನೆಗೆ ಹೋಗ್ತೀರಾ ಅಂತ ಅಂದ್ಕೊಂಡೆ, ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಊಟಕ್ಕೆ ಅಂತ ಕೇಳಿದೆ, ತಪ್ಪು ತಿಳ್ಕೊಬೇಡಿ ಅಂತ ಅಂದ್ಬಿಟ್ಟು. ನಂಗೆ ನಿಜವಾಗ್ಲೂ ಅದಕ್ಕೆ ಬೇಜಾರಾಗಲಿಲ್ಲ. ಆಮೇಲೆ ನನ್ನ ಕಮೆಂಟ್ನ ಕೂಡ ಡಿಲೀಟ್ ಮಾಡಿಬಿಟ್ಟೆ.
ನನಗೆ ಯಾರಾದರೂ ಈ ರೀತಿಯಾಗಿ ಹೇಳಿದಾಗ ಅವಾಗ ಒಳ್ಳೇದಂತ ಅನಿಸಿದ್ರೆ ತೊಗೊಳ್ತೀನಿ. ಬಟ್ ಅವ್ರು ಹೇಳಿದ್ರು, ಅಕ್ಕ ನೀವು ಬೇಜಾರು ಮಾಡ್ಕೊಂಬಿಡಿ, ನಾನು ಹಿಂಗೆ ಕೇಳಿದೆ ಅಂತ ಅಂದ್ಬಿಟ್ಟು. ನನಗೆ ಅದರೇನು ತಪ್ಪು ಅಂತ ಅನ್ನಿಸ್ಲಿಲ್ಲ. ಆಮೇಲೆ ನಾನು ಕೂಡ ಒಂದು ಕಮೆಂಟ್ನ ಡಿಲೀಟ್ ಮಾಡಿಬಿಟ್ಟೆ. ಹಾಗೆಯೇ ಇಲ್ಲಿ ನನ್ನ ಮಗ ನೋಡ್ಬೋದು, ನಮ್ಮಮ್ಮನೂ ನಾನು ನಮ್ಮ ಅಜ್ಜಿನೂ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಫ್ರಿಜ್ ಓಪನ್ ಮಾಡಿಬಿಟ್ಟು ಕ್ಯಾರೆಟ್ ಇತ್ತು ಅಂತ ಅಂದ್ಬಿಟ್ಟು ತೊಗೊಂಡು ಅದನ್ನು ಪೀಲ್ ಮಾಡೋದಕ್ಕೆ ಅಂತ ಹೋಗಿ ಕೈನ ಗಾಯ ಮಾಡ್ಕೊಂಡಿದ್ದಾನೆ. ಅಳ್ತಾ ಇದ್ದ, ಏನಕ್ಕೆ ಅಳ್ತಿದ್ದಾನೆ ಅಂತ ಹೋಗ್ಬಿಟ್ಟು ಈಚೆನೊಳಗಡೆ ನೋಡಿದ್ದಕ್ಕೆ ಆವಾಗ ಕೈ ರಕ್ತ ಬರ್ತಾಯಿತ್ತು. ಕರ್ಕೊಂಡು ಬಂದ್ಬಿಟ್ಟು ಇವಾಗ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಏನಾದರೂ ಒಂದೊಂದು ತರಲೆ ಕೆಲಸ ಮಾಡ್ಕೊತಾನೆ. ಒಂದು ಕಡೆ ಸುಮ್ಮನೆ ಕೂತ್ಕೊತಾನೆ ನನ್ನ ಮಗ ಅಂತ ನಿಜ ಹೇಳೋದಕ್ಕಾಗೋದಿಲ್ಲ. ಅವನೆಲ್ಲಾದರೂ ಒಂದು ಕಡೆ ಸುಮ್ಮನೆ ಸೈಲೆಂಟಾಗಿದ್ದಾನೆ ಅಂತಂದರೆ ಅಲ್ಲಿ ಏನಾದರೂ ಒಂದೊಂದು ತರಲೆ ಕೆಲಸ ಮಾಡಿ ಅಳ್ಕೊಂಡು ಕೂತಿರ್ತಾನೆ. ಸೊ ಇವತ್ತು ಕೂಡ ಹಾಗೆ ಮಾಡಿಕೊಂಡು ಕೈ ಗಾಯ ಮಾಡ್ಕೊಂಡಿದ್ದಾನೆ. ಅದೇನು ಜಾಸ್ತಿ ಕಟ್ಟಾಗಿರಲಿಲ್ಲ, ಸ್ವಲ್ಪ ಚಿಕ್ಕದಾಗಿ ಕಟ್ಟಾಗಿತ್ತು. ಬಟ್ ಎಷ್ಟು ರಕ್ತ ಹೋಯಿತು ಅಂತ ಅಂದರೆ ಬ್ಲಡ್ನ ಸ್ಟಾಪೇ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ರಕ್ತ ಹೋಗ್ತಾಯಿತ್ತು. ಆಮೇಲೆ ನಾನು ಕೂಡ ಅರಿಶಿನ ಪುಡಿ ಹಾಕ್ಬಿಟ್ಟು ಗಟ್ಟಿಗೆ ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಮಕ್ಕಳು ಏನಾರೋ ಮಾಡ್ಕೊಂಡಾಗ ನಿಜ ಎಷ್ಟು ಬೇಜಾರಾಗುತ್ತೆ. ಹಾಗೇ ಅದನ್ನು ತಡೆಯೋಕ್ಕೂ ಕೂಡ ಆಗೋದಿಲ್ಲ. ಏನಾದರೂ ಒಂದೊಂದು ಮಾಡ್ಕೊತಾನೆ ಇರ್ತಾರೆ. ನಾವು ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಹೆಂಗಿದ್ರೂ ಕೂಡ ಏನಾದ್ರು ಒಂದೊಂದು ತರಲೆ ಕೆಲಸ ಮಾಡಿಕೊಂಡು ಈ ರೀತಿಯಾಗಿ ಗಾಯಗಳನ್ನ ಮಾಡ್ಕೊಂಬಿಟ್ಟಿರ್ತಾನೆ. ಹಿಂದಿನ ದಿನ ಕ್ಯಾರೆಟ್ ಕೇಳ್ದ ಅಂತ ಅಂದ್ಬಿಟ್ಟು ನಾನು ಕ್ಯಾರೆಟ್ನ ಪೀಲ್ ಮಾಡಿಬಿಟ್ಟು ಕಟ್ ಮಾಡಿ ಕೊಟ್ಟಿದ್ದೆ. ಸೊ ಇವತ್ತು ನನ್ನ ಹತ್ರ ಏನೂ ಕೇಳ್ದಂತೆ ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡಿರುವಾಗ ಇವನೇ ಕ್ಯಾರೆಟ್ ತೊಗೊಂಡು ಹೋಗಿ ಪೀಲರ್ ತೊಗೊಂಡೋಗಿ ಇವನೇ ಕಟ್ ಮಾಡ್ಕೊಂಡು ತಿನ್ನೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಇವಾಗ ಅದಕ್ಕೇ ಅವನಿಗೆ ಬೈದ್ಬಿಟ್ಟು ಒಂದು ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಡು ಬಂದು ಕೊಟ್ಟೆ. ಇವಾಗ ತಿಂತಾನೆ ಟಿ ವಿ ನೋಡಿಕೊಂಡು. ಅಷ್ಟೊತ್ತಿಗೆ ನಾನು ಕೂಡ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಅವನಿಗೆ ಹೇಳಿದ್ರೆ ಅವನು ಮಾಡ್ತಾನೆ, ಮಾಡಲ್ಲ ಅಂತ ಅಲ್ಲ. ಪಾಪ ಅವ್ನಿಗಿವತ್ತು ಕೈ ನೋವಾಗಿದೆ ಅಲ್ವ, ಹಾಗಾಗಿ ನಾನೇ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಈ ರೀತಿಯೆಲ್ಲ ಅವ್ನು ಅಂಡಿರುವಾಗ ಒಂದು ಬುಕ್ಸ್ ಎಲ್ಲ ತೊಗೊಂಡು ಬಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡು ಅಪ್ಪು ಅಂತ ಹೇಳಿದ್ರೆ ಅವನೇ ಎಲ್ಲ ನೀಟಾಗಿ ಬ್ಯಾಗಲ್ಲಿ ಹಾಕಿ ಎತ್ತಿಡ್ತಾನೆ. ಸೊ ಇವಾಗ ನಾನೇ ಮಾಡ್ತಾಯಿದ್ದೀನಿ. ಹಾಗೆಯೇ ಹೊಸ್ಲಿಗೆ ಅಂತ ಹೂವು ಇಟ್ಟಿದ್ದೀನಿ, ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಎಲ್ಲ ಹಂಡಿದ್ದಾನೆ, ಎಲ್ಲ ಬಿಡಿಸಿ ಹಾಕಿದ್ದಾನೆ. ಇವಾಗ ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಬೆಳಗ್ಗೆಯಿಂದ ಸಂಜೆ ಮಲ್ಕೊಳ್ಳೋವರೆಗೂ ಕೂಡ ಅಮ್ಮಂದಿರಿಗೆ ಕೆಲಸ ತಪ್ಪಿದ್ದಲ್ಲ ಅಂತ ಹೇಳ್ಬೋದು. ನಿಜ ಎಷ್ಟು ಕ್ಲೀನ್ ಮಾಡ್ತಾಯಿದ್ರು ಮನೇನ, ಅದನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಿದ್ರೆ ಒಂದು ಕಡೆಯಿಂದ ಗಲೀಜು ಮಾಡ್ಕೊಂಡು ಬರ್ತಾಯಿರ್ತಾರೆ. ನಮಗಂತೂ ಕ್ಲೀನ್ ಮಾಡಿನೇ ಸಾಕಾಗೋಗ್ಬಿಡುತ್ತೆ. ನನಗೆ ನಿಜವಾಗ್ಲೂ ಹಾಗೆ ಅನ್ನಿಸ್ತಾ ಇರುತ್ತೆ, ಅಬ್ಬಾ ಇವತ್ತು ಹೆಂಗೋ ಒಂಥರ ಆರಾಮಾಗಿದ್ದೀನಪ್ಪ, ನನ್ನ ಮಗ ಸೈಲೆಂಟಾಗಿದ್ದಾನಪ್ಪ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಹೋಗಿ ಏನಾರೋ ಒಂದೊಂದು ಗಲೀಜು ಕೆಲಸ ಮಾಡಿ ಬರ್ತಾನೆ. ಸೊ ಈ ರೀತಿಯಾಗಿ ನಿಮ್ಮ ಮನೇಲೂ ಕೂಡ ಇದೇ ರೀತಿಯಾಗೇನಾ, ನಾನು ಯಾವ ರೀತಿ ಕಂಪ್ಲೇಂಟ್ ಮಾಡ್ತಾ ಇರ್ತೀನಲ್ವ ಅದೇ ರೀತಿಯಾಗೇ ನೀವು ಕೂಡ ನಿಮ್ಮ ಅಮ್ಮಂದಿರ ಹತ್ರ ಕಂಪ್ಲೇಂಟ್ ಮಾಡ್ತೀರಿ. ಕೂಡ ಅದೇ ಅನ್ಸುತ್ತೆ, ಮನೇಲಾದರೆ ಎಲ್ಲನೂ ಕೈಗೆ ಸಿಗೋ ಥರ ಏನೂ ಇಲ್ಲ, ಆ ಥರ ಎಲ್ಲ ಎತ್ಕೊಳ್ಳಲ್ಲ. ಆದರೂ ಕೂಡ ಅವನ್ನ ಅಲ್ಲಿ ಹುಷಾರಾಗಿ ನೋಡ್ಕೊಬೇಕು. ಇಲ್ಲೇ ಇದ್ದಾನೆ ಬಿಡು, ಸೈಲೆಂಟಾಗಿದ್ದಾನೆ ಬಿಡು ಅಂತ ಹೇಳಂಗೇ ಇಲ್ಲ ಅಂತ. ಹೀಗೆ ಮಮ್ಮಿ ಮನೆಗೆ ಹೋದಾಗ ಹೋದ ಸರಿ ನೇಲ್ ಪಾಲಿಷ್ನ ತೊಗೊಂಡು ಅದನ್ನೆಲ್ಲ ಕೈಗೆ ಕಾಲಿಗೆಲ್ಲ ಫುಲ್ ಬಳ್ಕೊಂಬಿಟ್ಟಿದ್ದಾನಂತ. ನಮ್ಮಮ್ಮ ಅದನ್ನು ಹೇಳ್ಕೊಂಡು ನಗ್ತಾಯಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ಅದು ಮಕ್ಕಳು ಅದನ್ನೆಲ್ಲ ನೋಡಿರ್ತಾರೆ, ನೇಲ್ ಪಾಲಿಶ್ ಅಪ್ಲೈ ಮಾಡ್ಕೊಳ್ಳೋದನ್ನೆಲ್ಲ. ಅದನ್ನು ಓಪನ್ ಮಾಡಿಬಿಟ್ಟು ಕೈಗೆ ಕಾಲಿಗೆ ಎಲ್ಲ ಫುಲ್ ಪೇಂಟ್ ಹೊಡ್ಕೊಂಡಂಗೆ ಹೊಡ್ಕೊಂಬಿಟ್ಟವನೆ. ಸೊ ಆಮೇಲೆಲ್ಲ ನಮ್ಮಮ್ಮ ರಿಮೂವರ್ ತೊಗೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಸಿದ್ದಾರೆ. ಅದನ್ನು ನಾನು ಸೈಟಿಂದ ಬಂದಮೇಲೆ ಹೇಳ್ತಾ ನಗ್ತಾಯಿದ್ರು. ಇವಾಗ ಹೇಗಿದ್ದರೂ ಅಡುಗೆ ಕೂಡ ಮಾಡಿದಾಗಿದೆ. ಹಾಗೆಯೇ ಅವನಿಗೆ ಊಟ ಮಾಡಿಸ್ಬಿಟ್ಟು ಕರ್ಕೊಂಡೋಗಿ ಮಲಗಿಸ್ಬಿಡ್ತೀನಿ. ಇನ್ನು ಅವ್ನು ಎದ್ದೇಳೋದೇ ಒಂದು 5 ಗಂಟೆ ಹಾಗೆ. ಸೊ ಅಷ್ಟೊತ್ತಿಗೆ ನಂದು ಕೂಡ ಏನಾದರೂ ಸಣ್ಣ ಪುಟ್ಟ ಕೆಲಸ ಎಲ್ಲ ಇದ್ದರೆ ಅದನ್ನು ಮುಗಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಅಪ್ಪು ಮಲ್ಕೊಂಡ. ಇವಾಗ ನಾನು ಕೂಡ ಒಂದು ಸ್ವಲ್ಪ ಫ್ರೀ ಆದ. ಟೈಮ್ ಆಗಲೇ ಈಗ 2:30 ಆಗ್ತಾಯಿದೆ. ಇಷ್ಟೊತ್ತಿಗೆ ಅಪ್ಪುಗೆ ಊಟ ಮಾಡಿಸಿ ನಿದ್ದೆ ಮಾಡಿಸ್ಬಿಟ್ಟೆ. ಇವಾಗ ಅವ್ನು ಎದ್ದೋಳೋ ಅಷ್ಟೊತ್ತಿಗೆ ಒಂದು 5 ಗಂಟೆ ಹಂಗೆ ಆಗುತ್ತೆ. ಅದಾದಮೇಲೆ ಜೀವನ್ ಕೂಡ ಬರ್ತಾರೆ ಇನ್ನೇನು ಅಷ್ಟೊತ್ತಿಗೆ. ಆಮೇಲೆ ಒಂದು ಸ್ವಲ್ಪ ವಾಕಿಂಗ್ ಹೋಗೋದು. ಸೊ ಇಷ್ಟೇ, ಹೀಗಿರುತ್ತೆ ನಮ್ಮ ಒಂದು ದಿನಚರಿ. ಇವಾಗ ಒಂದು ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಬೆಳಗ್ಗೆ ಎಲ್ಲ ನಾನು ಮೇಲ್ಗಡೆ ಟೆರೆಸಲ್ಲೇ ಹೋಗಿ ವಾಕ್ ಮಾಡ್ತಿದ್ದೆ. ಬಟ್ ಅಪ್ಪು ಎದ್ಬಿಟ್ಟು ಅಳ್ತಾ ಇದ್ದ 1-2 ಸರಿ. ಹಾಗಾಗಿ ಅಯ್ಯೋ ಪಾಪ ಎದ್ರುಕೊಂತಾನೆ, ಆಮೇಲೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾನು ಹೋಗೋದೇ ಬಿಟ್ಬಿಟ್ಟೆ ವಾಕಿಂಗಿಗೆ. ಹೀಗೆ ಜೀವನ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಓಕೆ ಫೈನ್, ಇನ್ಮೇಲಿಂದ ನಾನು ನೀನು ಸಂಜೆ ವಾಕಿಂಗಿಗೆ ಹೋಗೋಣ ಅಂತ ಅಂದರು. ಹಾಗಾಗಿ ಸಂಜೆ ಹೊತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ
ಒಬ್ಬಳೇ ಹೋಗೋದಕ್ಕಂತೂ ಬೇಜಾರು. ಇನ್ನು ಮಮ್ಮಿನ ಕರೆದ್ರೆ ಬರ್ತಾರೆ, ಬರಲ್ಲ, ಹ್ಞೂ ಅಂತಾರೆ, ಹ್ಞೂ ಅನ್ನಲ್ಲ. ಸೊ ಈ ರೀತಿಯಾಗಿರುತ್ತೆ. ಅದಕ್ಕೆ ಜೀವನ ಕೇಳಿದೆ, ಸರಿ ಆಯಿತು ನೀವಾದರೂ ಬರ್ತೀರಾ ಅಂತ. ಸರಿ ಅಂತ ಅವರು ಹ್ಞೂ ಆಯಿತು ಹೋಗೋಣ ಅಂತಂದರು. ಸೊ ಸಂಜೆ ವಾಕಿಂಗ್ ಹೋಗಬೇಕು. ಹಾಗೆಯೇ ಇನ್ನೊಂದೇನು ಅಂತಂದರೆ, ಮೊನ್ನೆ ನನಗೊಬ್ಬರು ಕಮೆಂಟ್ ಮಾಡಿದರು. ಐ ಥಿಂಕ್ ಶುಕ್ರವಾರನೋ ಶನಿವಾರನೋ ನಂಗೆ ನೆನಪಿಲ್ಲ. ಬಟ್ ಏನಂತ ಅಂದರೆ, ಟೈಮ್ ಆಗಲೇ ಒಂದು 11 ಗಂಟೆ 11:30 ಹಂಗಾಗಿತ್ತು. ಅವ್ರು ಏನಂತ ಕಮೆಂಟ್ ಮಾಡಿದರು ಅಂತ ಅಂದರೆ, ಆ್ಯಕ್ಚುಲಾಗಿ ನಾನು ಆ ಕಮೆಂಟ್ನ ಡಿಲೀಟ್ ಮಾಡಿದೆ. ಇಫ್ ಇನ್ ಕೇಸ್ ಅದೇನಾದರೂ ಕಮೆಂಟ್ ಬಂದಿರುತ್ತಲ್ವ, ಅದೇನಾದರೂ ಇದ್ದರೆ ನಾನು ನೋಟಿಫಿಕೇಷನಲ್ಲಿ ಅದನ್ನು ಇಲ್ಲಿ ಹಾಕ್ತೀನಿ. ಸೊ ನೀವು ನಿನ್ನ ತಮ್ಮನ ಮದುವೆ ಆಗೋವರೆಗೂ ನೀನು ನಿಮ್ಮ ಅಮ್ಮನ ಮನೆಯಲ್ಲಿ ಮೆರಿಬೋದು, ಅದಾದಮೇಲೆ ಅವೆಲ್ಲ ನಡೆಯಲ್ಲ ಅಂತ ಅಂದ್ಬಿಟ್ಟು. ಇವಾಗ ಹೋಗಿ ನಮ್ಮ ಅಮ್ಮನ ಮನೆಯಲ್ಲಿ ಯಾರಮ್ಮ ಮೆರಿತಾರದು? ನನ್ನ ಮನೇಲಿ ನಾನೇ ರಾಣಿ, ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ನಾನು ರಾಣಿ ಅಂತ ಹೇಳೋಕ್ಕಾಗುತ್ತಾ? ಸೊ ಅವ್ರ ಮನೆಗೆ ನಮ್ಮ ಅಮ್ಮನೇ ರಾಣಿ. ನಮ್ಮಮ್ಮ ನಮ್ಮಪ್ಪ ಹೇಗೆ ಹೇಳ್ತಾರೋ ಈಗಲೂ ಕೂಡ, ಇವಾಗಲೂ ಕೂಡ ನಾವು ನಮ್ಮಮ್ಮ ಅಪ್ಪ ಹೆಂಗೆ ಹೇಳ್ತಾರೋ ಹಾಗೆ ಕೇಳೋದು. ಏನೂ ಡಿಫ್ರೆಂಟ್ ಏನಿಲ್ಲ. ಹಂಗನ್ಬಿಟ್ಟು ನಾನೇ ಹೇಳಿದ್ದು ಎಲ್ಲ ನಡೀತಾ ಇದೆ ಅಂತಲೂ ಅಲ್ಲ. ಮತ್ತು ಇನ್ನೊಂದು ಯಾಕೆ ಅವ್ರು ಆ ಥರ ಕಮೆಂಟ್ ಮಾಡಿದ್ರು ಅಂತಲೂ ನನಗೆ ಗೊತ್ತಿಲ್ಲ. ಮತ್ತು ನನ್ನ ತಮ್ಮ ಮದುವೆ ಆಗೋ ತನಕ ನನ್ನ ಮಾತು ನಡೆಯುತ್ತೆ ಅಂತ ನಾನು ಯಾವಾಗ ಹೇಳಿದ್ದೀನಿ? ನಾನು ಒಂದೇ ಒಂದು ದಿನವೂ ಕೂಡ ಆ ಥರ ಹೇಳಿಲ್ಲ, ನಾನು ಅಂದ್ಕೊಂಡೂ ಇಲ್ಲ. ಮತ್ತು ಇನ್ನೊಂದೇನು ಅಂತ ಅಂದರೆ, ನಮ್ಮಮ್ಮ ಏನಾದರೂ ಅಲ್ಲಿ ಸ್ಪೆಷಲಾಗಿ ಏನಾರು ಮಾಡಿದೆ, ಇಫ್ ಇನ್ ಕೇಸ್ ದೋಸೆ ಹಿಟ್ಟೆಲ್ಲ ಮಾಡಿದಾಗ ನಮ್ಮಮ್ಮ ನನ್ನ ಮಗನಿಗೆ ಇಷ್ಟ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ಇಲ್ಲ ಅಂತಂದರೆ ನನ್ನ ಮಗನೇ ಅಲ್ಲಿಗೆ ಹೋದರೆ, ಇವಾಗ ನಾನು ಸೈಟ್ ಹತ್ರ ಹೋಗ್ಬಿಡ್ತೀನಿ, ಅಪ್ಪನ ಅಲ್ಲಿ ಬಿಟ್ಟು ಹೋಗ್ತೀನಿ. ಸೊ ದಟ್ ನಮ್ಮಮ್ಮ ಅಲ್ಲೇ ದೋಸೆ ಮಾಡಿದರೆ ಅವ್ನಿಗೆ ಹಾಕೊಂಡು ಕೊಡ್ತಾರೆ, ತಿನ್ನಿಸ್ತಾರೆ. ಸೊ ಈ ರೀತಿಯಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲೇ ಇದ್ದಾಗ ನನ್ನ ಮೊಮ್ಮಗನಿಗೆ ದೋಸೆ ಅಂದರೆ ಇಷ್ಟ, ಇವತ್ತು ನಾನು ದೋಸೆ ಹಿಟ್ಟು ಮಾಡಿದ್ದೀನಿ, ತೊಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಾರಪ್ಪ ಅಂದ್ಬಿಟ್ಟು ನನ್ನ ತಮ್ಮನ ಕೈಯಲ್ಲಿ ಕೊಟ್ಟು ಕಳಿಸಿದ್ರು. ಅದರಲ್ಲಿ ಏನಮ್ಮ ತಪ್ಪು? ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳಬೇಕಂತಂದರೆ, ನಮ್ಮ ಮನೆಯಲ್ಲಿ ಏನಾದ್ರು ನಾನು ಸ್ಪೆಷಲ್ ಅಡುಗೆ ಮಾಡಿದಾಗ ನಾನು ಕೂಡ ನಮ್ಮ ಅಮ್ಮನ ಮನೆಗೆ ಕೊಟ್ಟು ಕಳಿಸ್ತೀನಿ. ಬಿಕಾಸ್ ನಮ್ಮ ಅಮ್ಮನ ಮನೆಗೇನು ಬಸ್ ಹತ್ಕೊಂಡು ಹೋಗಬೇಕಾಗಿಲ್ಲ, ಅಥವಾ ಆಟೋ ಹತ್ಕೊಂಡು ಹೋಗಬೇಕಾಗಿಲ್ಲ, ಅಥವಾ ಗಾಡಿ ಎತ್ಕೊಂಡು ಹೋಗಬೇಕಾಗಿಲ್ಲ. ಹಿಂಗೆ ಕೆಳಗಡೆ ಇಳಿದು ಒಂದು ಸ್ವಲ್ಪ ಮೇಲೆ ಹತ್ತಿದ್ರೆ ಅಲ್ಲೇ ನಮ್ಮ ಅಮ್ಮನ ಮನೆ ಇರೋದು, ಅಷ್ಟೇನೆ. ಇಲ್ಲೇ ಇರೋದು. ಜಸ್ಟ್ ಇನ್ನು 1 ಮಿನಿಟಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗ್ಬೋದು ನಾನು, ದೂರನೂ ಏನಿಲ್ಲ. ಇಲ್ಲೇ ಇದ್ದಾಳೆ ಅಂತ ಅಂದಾಗ ಯಾರು ತಾನೇ ಏನಾರ ಮನೇಲಿ ಸ್ಪೆಷಲ್ ಅಡುಗೆ ಮಾಡಿದಾಗ ಕೊಟ್ಟು ಕಳಿಸಲ್ಲ. ಯಾರೋ ಗೊತ್ತಿಲ್ಲದಲ್ಲೇ ಇರೋರೇ ನಮ್ಮ ಮನೆಗೆ ಬಂದಾಗ ನಮ್ಮಪ್ಪ ಊಟ ಮಾಡಿದ್ರಲ್ಲೇ ಕಳಿಸಲ್ಲ. ಅಂಥದ್ರಲ್ಲಿ ನಮ್ಮ ಅಪ್ಪನಿಗೆ ನಾನು ಮಗಳು, ಆಯಿತಾ, ಇಲ್ಲೇ ಇದ್ದಾಳೆ ಅಂತ ಅಂದಾಗ ಯಾರು ಅಷ್ಟೊಂದು ಕೇರ್ ಮಾಡಲ್ಲ ಹೇಳಿ? ಈಗ ನಾನು ನಮ್ಮ ಮನೆಯಲ್ಲಿ ಏನೋ ಸ್ಪೆಷಲ್ ಅಡುಗೆ ಮಾಡಿದಾಗ ನಮ್ಮಪ್ಪ ನಮ್ಮಮ್ಮ ಇಲ್ಲಿದ್ದಾರೆ ಅಂತ ನಾನು ಕೊಟ್ಟು ಕಳಿಸ್ತೀನಿ. ಹಂಗಂದ್ಬಿಟ್ಟು ಫ್ರೆಂಡ್ಸ್ ನೋಡಿ ಇವತ್ತು ನಾನು ಈ ಸ್ಪೆಷಲ್ ಅಡುಗೆ ಮಾಡಿದ್ದೀನಿ, ನಮ್ಮಮ್ಮ ನಮ್ಮ ಅಪ್ಪನ ಮನೆಗೆ ಕಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕಾಗತ್ತಾ? ಕೆಲವೊಮ್ಮೆ ನಾನು ವಿಡಿಯೋ ಮಾಡಿದಾಗ ನಾನು ಶೇರ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ನಾನು ಮಾಡೋಕ್ಕೆ ಹೋಗಲ್ಲ, ನಾನು ಹೇಳೋಕ್ಕೂ ಕೂಡ ಹೋಗಲ್ಲ. ಸೊ ಪರ್ಪಸ್ಫುಲಿ ಇದಕ್ಕೋಸ್ಕರನೇ ಅಂತಲೂ ಏನೂ ಇರಲ್ಲ ಅಲ್ವಾ? ಸೊ ನಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟು ನಾನು, ಅಮ್ಮ ನೀನು ಇವತ್ತು ಇದೇ ತಿಂಡಿ ಮಾಡು, ನೀನು ಮಧ್ಯಾಹ್ನಕ್ಕೆ ಇದೇ ತರಕಾರಿ ಹಾಕ್ಬಿಟ್ಟು ಇದೇ ಸಾರು ಮಾಡು, ನಾನು ಏನೂ ಹೇಳಲ್ಲ. ನಾನು ಹಂಗೆ ಅಲ್ವೂ ಅಲ್ಲ. ನನಗಿಷ್ಟ ಆದರೆ ನಾನು ತಿಂತೀನಿ, ಇಷ್ಟ ಆಗಲಿಲ್ಲ ಅಂದರೆ ನನಗಿಷ್ಟ ಇಲ್ಲ, ನಾನು ಬಂದುಬಿಡ್ತೀನಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ನಾನು ನಮ್ಮ ಅಮ್ಮನಾಗಲಿ ನಮ್ಮ ಅಪ್ಪನಾಗಲಿ ಯಾವತ್ತೂ ಕೂಡ ನನ್ನ ಮಾತನ್ನೇ ಕೇಳ್ರಿ ಅಂತ ನಾನು ಹೇಳಲ್ಲ. ಅದು ನಮ್ಮ ಮನೆಯಲ್ಲಿ ನಡೆಯೋದು ಇಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲ ಮಾತುಗಳು ನಡೆಯೋದು ನಮ್ಮ ಅಪ್ಪನ ಮಾತೇ, ನಮ್ಮದೇನೂ ನಡೆಯಲ್ಲ. ಓಕೆನಾ? ಇಫ್ ಇನ್ ಕೇಸ್ ಏನಾದರೂ ಇತ್ತು ಅಂದರೆ ನಾವು ಸಜೆಷನ್ ಕೇಳ್ತೀವಿ. ಈಗ ನಮ್ಮ ಮನೆಯಲ್ಲೂ ಸಹ ಅಷ್ಟೇ, ಏನಾದರೂ ಇದ್ದರೆ ನಾನು ಜೀವನ್ ಇಬ್ಬರು ಕೂಡ ಡಿಸ್ಕಸ್ ಮಾಡ್ತೀವಿ. ನಂದು ಒಬ್ಳದೇ ಮಾತು ನಡೆಯುತ್ತೆ ಅಂತಲೂ ಏನೂ ಇಲ್ಲ. ಆ ಥರ ಮಾಡೋಕ್ಕೂ ಆಗಲ್ಲ ಅಲ್ವಾ? ಸೊ ಒಬ್ಬರು ಡಿಸಿಷನ್ನಿಂದನೇ ಎಲ್ಲನೂ ಆಗ್ತಿದೆ ಅನ್ನೋದು ಇಲ್ಲ. ಅದು ಯಾಕೆ ನೀವು ಆ ಥರ ಬಂದು ಕಮೆಂಟ್ ಮಾಡಿದ್ರಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ತಮ್ಮನ ಹೆಂಡತಿ ಬಂದಾಗ ನನ್ನ ಮಾತು ಏನು ನಮ್ಮ ಅಮ್ಮನ ಮನೇಲಿ ನಡೆಯಲ್ಲ ಅನ್ನೋದಕ್ಕೆ, ನನ್ನ ತಮ್ಮನ ಹೆಂಡತಿ ಬರೋದಕ್ಕೆ ಇನ್ನೂ ಬೇಜಾನ್ ಟೈಮ್ ಇದೆ. ಅಲ್ಲಿವರೆಗೂ ಅವಳು ಬಂದಮೇಲೆ, ಅಂದರೆ ನನ್ನ ತಮ್ಮನ ಹೆಂಡತಿ ಬಂದಮೇಲೆ ನನ್ನ ಮಾತು ಕೇಳಬೇಕು ಅನ್ನೋದು ಏನೂ ಇಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಾನು ನನ್ನ ತಂಗಿ ಗಂಡ, ಆಮೇಲೆ ನಮ್ಮ ಮನೆಯವರು, ನಮ್ಮ ಅಮ್ಮನ ಮನೆಯವರು ಎಲ್ಲರೂ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂತ ನಮ್ಗೆ ಗೊತ್ತು. ನಾವು ಅದನ್ನು ಯಾವತ್ತೂ ಕೂಡ ಶೇರ್ ಮಾಡ್ಕೊಂಡಿಲ್ಲ. ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಮುಂದೆ ಗೊತ್ತಾಗುತ್ತೆ. ಲೈಫಲ್ಲಿ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇಫ್ ಇನ್ ಕೇಸ್ ಆ ಥರನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಮಾಡೋಣ, ಏನು ತೊಂದರೆ ಅಲ್ವಾ? ಸೊ ಚೆನ್ನಾಗಿದ್ದರೆ ಚೆನ್ನಾಗಿದ್ದೀರಾ ಅಂತ ಹೇಳ್ತೀರಾ, ಚೆನ್ನಾಗಿಲ್ಲ ಅಂತಂದರೆ ನೀವು ಯಾಕೆ ಹಿಂಗಿದ್ದೀರಾ ಅಂತ ಹೇಳ್ತೀರಾ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅವ್ರವ್ರ ಒಪಿನಿಯನ್ನ ಶೇರ್ ಮಾಡ್ಕೊತಾ ಇದ್ರೆ ನಮ್ಮ ಜೀವನ ಅಂತ ನಡೆಸೋದು ನಾವು ಯಾವಾಗ? ಸೊ ತಿನ್ನೋ ಉಣ್ಣೋದಕ್ಕೆಲ್ಲ ಲೆಕ್ಕಾಚಾರ ಹಾಕಬೇಕು, ಇದನ್ನೆಲ್ಲ ನೋಡಬೇಕು ಅನ್ನೋದಕ್ಕೆ ನಮ್ಮ ಮನೆಯಲ್ಲಿ ಯಾರೂ ಆ ರೀತಿಯಾಗಿ ಇಲ್ಲ. ಇಫ್ ಇನ್ ಕೇಸ್
ನೀವು ಆ ಥರ ಇದ್ದರೆ ನಿಮ್ಮ ತಲೆಯಲ್ಲಿ ಆ ರೀತಿಯಾಗಿ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಆ ಒಂದು ನೆಗೆಟಿವಿಟಿನ ತೊಗೊಂಡ್ಬಂದು ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಕ್ಕೆ ಹೋಗಬೇಡಿ. ನಿಮಗೆ ನನ್ನ ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ನನ್ನ ವಿಡಿಯೋಸ್ನ ನೋಡಬೇಡಿ. ನನಗೇನೂ ಪ್ರಾಬ್ಲಮ್ ಇಲ್ಲ ಆಯಿತಾ. ಇಷ್ಟಪಟ್ಟು ನೋಡೋರು ಒಬ್ಬರು ಇಬ್ಬರು ಸಾಕು ನನಗೆ. ಬಿಕಾಸ್ ನನಗೆ 108 ಇದೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು. ನಿಮ್ಮ ಒಂದು ಕಮೆಂಟನ್ನ ಓದಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗೆ ಅಷ್ಟೊಂದು ಟೈಮ್ ಇಲ್ಲ. ನಾನು ಈ ಒಂದು ಕಮೆಂಟಿಗೆ ಆನ್ಸರ್ ಮಾಡಬೇಕಂತ ಇತ್ತು. ಸೊ ಹಾಗಾಗಿ ಆನ್ಸರ್ ಮಾಡಿದೆ. ನನ್ನ ತಮ್ಮನ ಹೆಂಡ್ತಿ ಬಂದ ಮೇಲೆ ನನಗೇನು ನಮ್ಮ ಅಮ್ಮನ ಮನೇಲಿ ನಡೆಯಲ್ಲ ಅನ್ನೋದಕ್ಕೆ ನಾನು ಇವಾಗಲೂ ಏನು ನಮ್ಮ ಅಮ್ಮನ ಮನೇಲಿ ಹೋಗಿ ನಡೆಸ್ತಾ ಇಲ್ಲ. ನನಗದು ಬೇಕಾಗೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ನಮ್ಮ ಮನೆಗೆ ನಾನೇ ರಾಣಿ, ನನ್ನ ಗಂಡನೇ ರಾಜ, ನನ್ನ ಮಗನೇ ರಾಜ್ಕುಮಾರ ಇದೆ, ಇಷ್ಟೇ ಆಯಿತಾ. ನಮ್ಮ ಅಮ್ಮನ ಮನೆಗೆ ಹೋಗಿ ನಾನು ಏನೂ ನಡೆಸ್ಬೇಕಾಗಿಲ್ಲ, ನನಗೆ ಅದು ಬೇಡವೂ ಬೇಡ. ಈ ಮಾತನ್ನೇನ ನಾನು ಹೋಗ್ಬಿಟ್ಟು ನಾನು ನಮ್ಮ ಅಪ್ಪನ ಹತ್ರ ಹೇಳ್ಬಿಟ್ರೆ ನಮ್ಮ ಅಪ್ಪನ ನಕ್ಕೇ ಬಿಡ್ತಾರೆ, ಏನಂತ ಜನಗಳು ಅಂತ ಅಂದ್ಬಿಟ್ಟು. ಸೊ ಇಷ್ಟೇ, ಇದನ್ನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ನಾನು ಯಾರಿಗೂ ಕೂಡ ಬೇಜಾರು ಮಾಡಬೇಕು ಅಂತಲ್ಲ, ಬಟ್ ಯಾರಾದರೂ ನನಗೆ ಬೇಜಾರು ಮಾಡಿದ್ರೆ ನನಗೂ ಕೂಡ ತಡ್ಕೊಳಕ್ಕಾಗಲ್ಲ. ಬಿಕಾಸ್ ಒಂದೊಂದು ವಿಷಯ ಅಂತ ಇರುತ್ತೆ, ಅದನ್ನು ನೀವು ನಿಮ್ಮ ತಲೆಯಲ್ಲಿ ಏನು ಅಂದ್ಕೊಂಡಿರ್ತೀರೋ ಗೊತ್ತಿಲ್ಲ ನನಗೆ. ನಮ್ಮ ಮನೆಯಲ್ಲಿ ಮಾತ್ರ ಆ ರೀತಿಯಾಗಿರಲ್ಲ. ನಾವು ತೋರಿಸೋದು ಜಸ್ಟ್ ಒಂದು 20 ನಿಮಿಷದ ವಿಡಿಯೋ ಅಷ್ಟೇನೆ. ಆ 20 ನಿಮಿಷದ ವಿಡಿಯೋನಲ್ಲಿ ನೀವು ನಮ್ಮನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಬಿಕಾಸ್ ಜಸ್ಟ್ ಇಷ್ಟಿಷ್ಟೇ ಇರುತ್ತೆ. 20 ನಿಮಿಷದಲ್ಲಿ ನಮ್ಮ ದಿನ ಪೂರ್ತಿ ಏನೆಲ್ಲ ನಡೀತಾ ಇರುತ್ತೆ, ಅದ್ರ ಮಧ್ಯದಲ್ಲಿ ನಮ್ಮ ಪರ್ಸ್ನಲ್ ವಿಷಯಗಳು ಕೂಡ ಇರ್ತವೆ. ಅದನ್ನೆಲ್ಲನೂ ನಾವು ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳೋದಿಲ್ಲ. ಸೊ ನೀವು ಹೆಂಗೆ ನಮ್ಮನ್ನು ಜಡ್ಜ್ ಮಾಡ್ತೀರಾ ಅಂತ ಕೆಲವೊಮ್ಮೆ ಅನಿಸುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವರು ಇರ್ತಾರೆ ಅಷ್ಟೇನೆ. ಸೊ ನಿಮ್ಮ ಒಂದು ಇದಕ್ಕೆ ನಮ್ಮ ಒಂದು ಲೈಫನ್ನು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಫ್ ಇನ್ ಕೇಸ್ ನಾನೇನಾದರೂ ಹೇಳಿರೋ ಮಾತಲ್ಲಿ ತಪ್ಪಿದೆ ಅಂತ ಅನಿಸಿದ್ರೆ ಕ್ಷಮಿಸ್ಬಿಡಿ ಅಷ್ಟೇನೆ. ಇದಕ್ಕೆ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ನನಗೆ ನಿಜವಾಗ್ಲೂ ಆ ಒಂದು ಕಮೆಂಟ್ ಏನೋ ಬೇಜಾರಾಯಿತು. ನನ್ನ ತಮ್ಮನ ಹೆಂಡ್ತಿ ಬಂದಾಗ ಆ ಕಾಲಕ್ಕೆ ನಿಜವಾಗ್ಲೂ ನಾನು ನನ್ನ ತಂಗಿ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಂತಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತೀವಿ. ನಿಜವಾಗ್ಲೂ ನನ್ನ ತಮ್ಮನ ಹೆಂಡ್ತಿ ಯಾರು ನಮ್ಮ ಮನೆಗೆ ಬರ್ತಾರಲ್ಲ ಸೊಸೆಯಾಗಿ ನಮ್ಮ ಅಮ್ಮನ ಮನೆಗೆ, ನಿಜ ಅವಳು ಪುಣ್ಯ ಮಾಡಿದಾಳೆ ಅಂತಲೇ ಹೇಳ್ಬೋದು. ನಾನು ನನ್ನ ತಂಗಿ ಅಷ್ಟು ಚೆನ್ನಾಗಿ ನೋಡ್ಕೊತೀವಿ ಆ ಹುಡುಗಿನ ಆಯಿತಾ. ನಮ್ಮಮ್ಮನೂ ಕೂಡ ಅಷ್ಟೇ, ನಮ್ಮಮ್ಮನಂಥ ಅತ್ತೆ ಸಿಗೋಕ್ಕೆ ಆ ಹುಡುಗಿ ಪುಣ್ಯ ಮಾಡಿರಬೇಕು. ಸೊ ನಾವೆಲ್ಲರೂ ಕೂಡ ಆ ಹುಡುಗಿನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ನಮ್ಮದು ನಮ್ಮ ಅಮ್ಮನ ಮನೆಯಲ್ಲಿ ನಡಿಬೇಕು ಅನ್ನೋದು ಏನೂ ಇಲ್ಲ. ನಾವು ನಮ್ಮ ಮನೆಗೆ ಮೊದಲೇ ಹೇಳಿದಾಗೆ ನಾನೇ ರಾಣಿ, ನನ್ನ ಗಂಡನೇ ರಾಜ, ನನ್ನ ಮಗನೇ ರಾಜ್ಕುಮಾರ. ನಮ್ಮ ಮನೆಯದೇ ನಮಗೆ ಒಂದು ಅರಮನೆ ಇದ್ದಂಗೆ ಅಷ್ಟೇ. ಸೊ ಇದನ್ನು ಒಂದು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.